ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಆಲ್ಮೋಸ್ಟ್ ಒಂದು 200+ ಪಾಯಿಂಟ್ ನಮಗೆ ಮೇಲೆ ಹೋಗಿತ್ತು ಇವತ್ತು. ಸೊ ಅಲ್ಲಿಂದ ನಮಗೆ ಅಗೇನ್ ಕೆಳಗಡೆ ಬಂದು ಮಾರ್ಕೆಟ್ ನ ಕ್ಲೋಸ್ ಕೊಟ್ಟಿದೆ. ಸೊ ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ದೆ, ನಮ್ಮ ಬೇವ್ ಅನಾಲಿಸಿಸ್ ಪ್ರಕಾರ ನಮ್ಗೆ ಇನ್ನ ಒಂದು ಡೌನ್ ಆಗುತ್ತೆ ಅಂತಾನೆ ಹೇಳ್ತಾ ಇದೆ. ಸೊ ನೋಡುವ ನಮ್ಮ SR ಲೆವೆಲ್ ಯಾವ ತರ ಒಂದು ಟ್ರೇಡ್ ಕೊಡುತ್ತೆ ಅಂತ ನೋಡ್ಕೊಂಡು ನಾವು ಟ್ರೇಡ್ ಮಾಡುವ ಅಂತ. ಸೊ ನೋಡಿ, ಬೇವ್ ಅನಾಲಿಸಿಸ್ ಪ್ರಕಾರ ನನಗೆ ಡೌನ್ ಟ್ರೆಂಡ್ ಅಂತಾನೆ ಬಂತು. ಸೊ ನಾನು ಇವತ್ತು ಒಂದೇ ಒಂದು ಟ್ರೇಡ್ ತಗೊಂಡೆ ಡೌನ್ ಸೈಡ್, ಅದು ಎಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಮ್ಮ SR ಲೆವೆಲ್ಗಳು ಕೂಡ ನೋಡಿ, ಸೊ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್, ಹಾಗೆ ಇಲ್ಲೂ ಒಂದು ಸಪೋರ್ಟ್ ನೋಡಿ, ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಅಂತ. ಇಲ್ಲೂ ಕೂಡ ನೋಡಿ ಒಂದ್ ಸ್ವಲ್ಪ ಹೊತ್ತು ರಿಯಾಕ್ಟ್ ಮಾಡಿದೆ ಈ ಸಪೋರ್ಟ್ ಹತ್ರ. ಅದಾದ್ಮೇಲೆ ನೋಡಿ ಇಲ್ಲಿ ಸೂಪರ್ ಆಗಿ ರಿಯಾಕ್ಟ್ ಮಾಡಿದೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಫೈನಲಿ ನಮಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡಿದೆ ನೀವೇ ನೋಡಿ. ಓಕೆ, ಸೊ ಇಲ್ಲಿ ನಮಗೆ ಕ್ಲೋಸ್ ಕೊಟ್ಟಿದೆ. SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗ್ತಿದೆ ಎವ್ರಿ ಡೇ. ಸೊ ನಾನು ಮತ್ತೆ ಅದೇ ಹೇಳಿದ್ರೆ ಅದೊಂಥರ ಏನು ಹಾಡಿದ್ದೆ ಹಾಡ್ದಾಗಿರುತ್ತೆ, ಬಟ್ ಸೂಪರ್ ಆಗಿ ವರ್ಕ್ ಆಗ್ತಿದೆ. ಸೊ ಅದನ್ನಂತೂ ನಾವು 100% ಹೇಳ್ಬಹುದು. ಸೊ ಈಗ ನಾನು ಎಲ್ಲಿ ಟ್ರೇಡ್ ತಗೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ಒಂದು ಟ್ರೇಡ್ ತಗೊಂಡಿದ್ದು. ಸೊ ಆಕ್ಚುಲಿ ನನಗೆ ಟ್ರೇಡ್ ಮಾಡಕ್ಕೆ ಇವತ್ತು ಟೈಮೇ ಇರಲಿಲ್ಲ. ಓಕೆ, ಸೊ ಒಂದ್ ಎಂಟ್ರಿ ತಗೊಂಡೆ, ಅಲ್ಲಿಗೆ ನಾನು ಬೇರೆ ಕೆಲಸಗಳನ್ನ ನೋಡ್ಕೊಂತಾ ಇದ್ದೆ. ನೋಡಿ, ನನ್ಗೆ ಇವತ್ತು ಓಪನ್ ಆಗಿ ಇಲ್ಲಿಂದ ಕೆಳಗಡೆ ಫಾಲ್ ಆಗೋ ಸ್ಟಾರ್ಟ್ ಆಯ್ತಲ್ವಾ, ಎಕ್ಸಾಕ್ಟ್ ಆಗಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ ಮಾರ್ಕೆಟ್ ನಮಗೆ. ಓಕೆ, ಬ್ರೇಕ್ಔಟ್ ಮಾಡಿದ್ರು ಮೇಲೆ ಹೋಗ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಅಗೇನ್ ಮತ್ತೆ ಕೆಳಗಡೆ ಬಂತು. ಸೊ ನನಗೆ ಇಲ್ಲಿ ಕ್ಲಿಯರ್ ಆಯ್ತು, ಒಂದು ಸೈಡ್ ಬೇಸ್ ಹೋಗುತ್ತೆ, ಇಲ್ಲ ಅಂತಂದ್ರೆ ಅಗೇನ್ ಮತ್ತೆ ಈ ಲೆವೆಲ್ ಬರುತ್ತೆ ಅಂತ. ಸೊ ನಾನೇನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಕೆಳಗಡೆ ಬಂದು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ನನಗೆ ಬ್ರೇಕ್ಔಟ್ ಕೊಟ್ಟು ಕ್ಲೋಸ್ ಮಾಡ್ತಲ್ವಾ. ಸೊ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಓಕೆ, ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ನಾನು 30 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟೆ, 60 ಪಾಯಿಂಟ್ ಟಾರ್ಗೆಟ್ ಇಟ್ಟೆ. ನನಗೆ ಈ ರೇಂಜ್ ಅಲ್ಲಿ ನನ್ನ ಟಾರ್ಗೆಟ್ ಹಿಟ್ ಆಯ್ತು. ಸೊ ಇಲ್ಲಿ ನಾನು ಎಕ್ಸಿಟ್ ಆದೆ. ಒಂದು ಒಳ್ಳೆ ಕ್ವಾಂಟಿಟಿ ಟ್ರೇಡ್ ಮಾಡಿದೆ. ಯಾಕೆ ಅಂತಂದ್ರೆ ವೇವ್ ಅನಾಲಿಸಿಸ್ ಕೂಡ ನನಗೆ ಡೌನ್ ಅಂತ ಹೇಳ್ತಾ ಇದೆ, ಅದೇ ತರ ನನ್ನ SR ಲೆವೆಲ್ ಇಂದ ಬ್ರೇಕ್ಔಟ್ ಮಾಡಿ ಕೆಳಗಡೆ ಡೌನ್ ಅಂತ ಬರ್ತಾ ಇದೆ. ಸೊ ಒಳ್ಳೆ ಪ್ರಾಫಿಟ್ ಆಯ್ತು. ಇದಾದ್ಮೇಲೆ ನಾನು ಇದನ್ನೆಲ್ಲ ಟ್ರೇಡ್ ಮಾಡಬಹುದಿತ್ತು, ಬಟ್ ನಾನು ಟ್ರೇಡ್ ಮಾಡಿಲ್ಲ ಇವತ್ತು. ಯಾಕೆ ಅಂತಂದ್ರೆ ನನಗೆ ಕೆಲವೊಂದು ಆಫೀಸ್ ಕಾಲ್ಸ್ ಗಳನ್ನ ಅಟೆಂಡ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಕ್ ಆಗಿಲ್ಲ. ಓಕೆ, ನಾಟ್ ಬ್ಯಾಡ್. ಸೊ ನನಗೆ ಇಲ್ಲೂ ಒಳ್ಳೆ ಪ್ರಾಫಿಟ್ ಆಯ್ತು. ಸೊ ಸ್ವಲ್ಪ ಸ್ಲೋ ಆದ್ರೂ ಒಂದು ಒಳ್ಳೆ ಪ್ರಾಫಿಟ್ ಆಯ್ತು. ಬಟ್ ಇಲ್ಲೇನಾದ್ರೂ ನಾನು ಇದ್ದಿದ್ರೆ ಒಂದು ಒಳ್ಳೆ ಟ್ರೇಡ್ ಮಾಡ್ತಾ ಇದ್ದೆ. ಸೊ ಇಲ್ಲೊಂದು ಎಂಟ್ರಿ ತಗೋಬಹುದಿತ್ತು. ಓಕೆ, ರಿವರ್ಸ್ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಚೆನ್ನಾಗಿ ಟ್ರೇಡ್ ಮಾಡಬಹುದಿತ್ತು. ಬಟ್ ಇಲ್ಲೆಲ್ಲೂ ನಾನು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ನನಗೆ ಫಸ್ಟ್ ಮಾರ್ಕೆಟ್ ಅಲ್ಲಿ ನನಗೆ ಕ್ಲಾರಿಟಿ ಬರಬೇಕು. ಓಕೆ, ಕ್ಲಾರಿಟಿ ಬಂದ್ರಷ್ಟೇ ನಾನು ಎಂಟ್ರಿ ತಗೊಳ್ಳೋದು. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ SR ಲೆವೆಲ್ ಯಾವ ತರ ವರ್ಕ್ ಆಯ್ತು, ಹಾಗೆ ಯಾವ ತರ ಟ್ರೇಡ್ ಮಾಡಬಹುದಿತ್ತು ಅಂತ ನೋಡುವ. ಇವತ್ತು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿಲ್ಲ. ಓಕೆನಾ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮ್ಮ SR ಲೆವೆಲ್ ಎಷ್ಟು ಸೂಪರ್ ಆಗಿ ವರ್ಕ್ ಆಗಿದೆ ಅಂತ. ಇಲ್ಲೊಂದು ಬ್ರೇಕ್ಔಟ್ ಕೊಡ್ತು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ, ಅದು ಸಸ್ಟೈನ್ ಆಗಿಲ್ಲ. ಸೊ ಇದನ್ನೇ ಒಂದು ರೆಸಿಸ್ಟೆನ್ಸ್ ಮಾಡ್ಕೊಂಡು ನಮಗೆ ಮಾರ್ಕೆಟ್ ಫುಲ್ ಕೆಳಗಡೆ ಬಂತು. ಕೆಳಗಡೆ ಬಂದು ನೋಡಿ, ಅದಾದ್ಮೇಲೆ ಇಲ್ಲಿ ಸೂಪರ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿ ಬ್ರೇಕ್ಔಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಇಲ್ಲೆಲ್ಲ ನೋಡಿ, ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಗೆ ಇವತ್ತು ಟ್ರೇಡ್ ಮಾಡಿದೆ ಅಂತ. ಓಕೆ, ಸೊ ಬಟ್ ಇದು ಯಾವುದನ್ನು ನಾವು ಟ್ರೇಡ್ ಮಾಡಕ್ ಆಗಲ್ಲ. ಸೊ ನಮ್ಗೆ ಎಷ್ಟೇ ಒಂದು ಪರ್ಫೆಕ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೊಟ್ರು ನಮ್ಮ ರೂಲ್ ಇದನ್ನ ಒಪ್ಪಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಎಂಟ್ರಿ ತಗೋಬಾರ್ದು. ಓಕೆ, ಸೊ ಬಟ್ ಇಲ್ಲೊಂದು ನಾವು ರಿಸ್ಕ್ ಎಂಟ್ರಿ ತಗೋಬಹುದು ಈ ಒಂದು ಮೂಮೆಂಟ್ ಅಲ್ಲಿ. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಇಲ್ಲಿಂದ ಇಲ್ಲಿ ಒಂದು 100 ಟಾರ್ಗೆಟ್ ಇಟ್ಟು ಅಥವಾ 150 ಟಾರ್ಗೆಟ್ ಇಟ್ಟು, ಸೊ ಇಲ್ಲೊಂದು ನೀವು ಎಷ್ಟು ಟಾರ್ಗೆಟ್ ಇಡ್ತೀರೋ ಅದ್ರ ಹಾಫ್ ಅಮೌಂಟ್ ನಾವು ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಅಟ್ ದ ಮನಿ ಆಪ್ಷನ್ ಬೈ ಮಾಡಿದ್ರೆ ಒಂದು ಒಳ್ಳೆ ಪಾಯಿಂಟ್ ನ ನಾವು ಕ್ಯಾಪ್ಚರ್ ಮಾಡಬಹುದು. ಓಕೆ, ಸಾಕಷ್ಟು ಜನಕ್ಕೆ ಗೊತ್ತಾಗಿಲ್ಲ ಇವನೇನು 100 ಪಾಯಿಂಟ್ ಅಂತಾನೆ 150 ಪಾಯಿಂಟ್ ಅಂತಾನೆ ಅಂತ. ಸೊ ನಾನು ಹೇಳ್ತಾ ಇರೋದು 150 ಪಾಯಿಂಟ್ಸ್ ಅಂತಂದ್ರೆ ನಾನು ಆಪ್ಷನ್ ಅಲ್ಲಿ 150 ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಿ ಅಂತಲ್ಲ, ಅಟ್ ದ ಮನಿ ಇರುತ್ತಲ್ವಾ. ಸೊ ನಮ್ ಬ್ಯಾಂಕ್ ನಿಫ್ಟಿ ಇವಾಗ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಅಟ್ ದ ಮನಿ 50,000 ಆಗಿರುತ್ತೆ. ಸೊ ಆ 50,000 ಅಟ್ ದ ಮನಿ ಬೈ ಮಾಡಿದ್ರೆ ನಮಗೆ 150 ಪಾಯಿಂಟ್ಸ್ ಇಲ್ಲಿಂದ ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ರೆ ಅಂದ್ರೆ 50,000 ಪುಟ್ ಆಪ್ಷನ್ ನ ಬೈ ಮಾಡಿದ್ರೆ, ಸೊ 150 ಪಾಯಿಂಟ್ ಅಂದ್ರೆ ಎಷ್ಟಾಯ್ತು ನಮಗೆ 49,850 ಆಯ್ತು. ಓಕೆ, 850 ವರೆಗೂ ನಾವು ಟಾರ್ಗೆಟ್ ಇಟ್ಕೊಂಡ್ರೆ ನಮಗೆ ಅಟ್ ದ ಮನಿಯಲ್ಲಿ ಎಷ್ಟು ಬರುತ್ತೆ ಪ್ರಾಫಿಟ್. ಸೊ ಆಲ್ಮೋಸ್ಟ್ 150 ಅಂತಂದ್ರೆ 75 ರುಪೀಸ್ ನಮ್ಗೆ ಇಲ್ಲಿ ಪ್ರಾಫಿಟ್ ಬರುತ್ತೆ ಆಪ್ಷನ್ ಅಲ್ಲಿ. ಸೊ ಹಾಗೆ ಇಲ್ಲಿ 75 ರುಪೀಸ್ ನಮಗೆ ಸ್ಟಾಪ್ ಲಾಸ್ ಅಂತಂದ್ರೆ ಸ್ಪಾಟ್ ಅಲ್ಲಿ. ಸೊ ಇಲ್ಲಿಂದ 50,000 75 ರುಪೀಸ್ ಮೇಲೆ ಹೋಯ್ತು ಅಂತಂದ್ರೆ ನಮಗೆ ಲಾಸ್ ಎಷ್ಟಾಗುತ್ತೆ, ಈ 75 ಹಾಫ್ ಅಂತ ಅಂದ್ರೆ ನಮಗೆ ಆಲ್ಮೋಸ್ಟ್ ಅರೌಂಡ್ ಒಂದು 37-38 ರುಪೀಸ್ ನಮಗೆ ಸ್ಟಾಪ್ ಲಾಸ್ ಬರುತ್ತೆ. ಸೊ ಇದೇನೆ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಇಡುವಂತ ಒಂದು ಐಡಿಯಾ. ಸೊ ಇದ್ರ ಬಗ್ಗೆ ಡೀಪ್ ಆಗಿ ನಾನು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಟ್ರೇಡ್ ಆಯ್ತು. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.